ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ವಿರುದ್ಧ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ. ಕನಕಗಿರಿ ತಾಲೂಕಿನಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರಿಂದ ಮತ್ತು ಮಂಡಲ ಅಧ್ಯಕ್ಷರಾದ ಸಣ್ಣ ಕನಕಪ್ಪ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ವಿರುದ್ಧ ಕನಕಗಿರಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು, ಇದನ್ನು ಜಾರಿಗೊಳಿಸದಂತೆ ಬಿಜೆಪಿಯ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಸರ್ಕಾರದ ವಿರುದ್ಧ ಕೂಗುತ್ತಾ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದಾರೆ. ನಂತರ ಮಾತನಾಡಿ ವಾಗೇಶ್ ಹಿರೇಮಠ್, ಇದು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ. ಸಂವಿಧಾನದ 19(1) ಪರಿಚ್ಛೇದ 2 ಪರಿಚ್ಛೇದದ ಅಡಿ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಎಂದು ತಿಳಿಸಿದರು. ನಂತರ ಉಪ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲಾಧ್ಯಕ್ಷರಾದ ಸಣ್ಣ ಕನಕಪ್ಪ, ಉಪಾಧ್ಯಕ್ಷರಾದ ಪ್ರಕಾಶ್ ಹಾದಿಮನಿ, ಮಾಜಿ ಅಧ್ಯಕ್ಷರಾದ ಮಾಂತೇಶ್ ಸಜ್ಜನ್, ಪಕ್ಷದ ಹಿರಿಯರಾದ ವಾಗೇಶ್ ಹಿರೇಮಠ್, ಜ್ಞಾನಪ್ಪ, ಕಾರ್ಯದರ್ಶಿ ರಂಗಪ್ಪ ಕುರಗಟ್ಟಿಗೆ, ನಿಂಗಪ್ಪ ಆಧಾಪುರ್, ಅಯ್ಯನಗೌಡ, ಶಿವು ಕೋರಿ, ನಿರುಪಾದಿ ಚೆಲುವಾದಿ, ಹನುಮಂತರೆಡ್ಡಿ, ಅನುಮೇಶ್ ಸುನುಗಾರ್, ನರಸಪ್ಪ, ವೆಂಕಟೇಶ್, ರಾಜಪ್ಪ, ಹುಲಿಗೆಮ್ಮ ಸೇರಿ ಹಲವಾರು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್. ನಮಗೆ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಅನೇಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ. ಅದರಲ್ಲಿ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೂಡ. ಈ ವಾಕ್ ಸ್ವಾತಂತ್ರ್ಯ ಅಂದರೆ ಪ್ರತಿಯೊಂದು ಪ್ರತಿಯೊಬ್ಬ ನಾಗರಿಕನು ಕೂಡ ತನಗೆ ಅನಿಸಿದಂಥ ಅನಿಸಿಕೆಗಳನ್ನು ವ್ಯಕ್ತಪಡಿಸುವುದೇ ವಾಕ್ ಸ್ವಾತಂತ್ರ್ಯ. ಅಂಥ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಕ್ಕಂಥ ಹುನ್ನಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನರಿಗೆ ಆಮಿಷ ತೋರಿಸಿ ಅಧಿಕಾರಕ್ಕೆ ಬಂದು ಹತ್ತತ್ರ 3 ವರ್ಷಗಳಾದವು. ಇವತ್ತು ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂದರೆ ಅಭಿವೃದ್ಧಿ ಕೆಲಸಗಳನ್ನು ಬಿಟ್ಟು ಇವತ್ತು ನಾವೆಲ್ಲ ಬಿಹಾರ, ಉತ್ತರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ಮಾಧ್ಯಮಗಳ ಘಟನೆಗಳು. ಇವತ್ತು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಮರ್ಯಾದಾ ಹತ್ಯೆ ನಡೀತಾ ಇದ್ದಾವೆ. ಸರಣಿ ರೈತರ ಆತ್ಮಹತ್ಯೆ ನಡೀತಾ ಇದ್ದಾವೆ. ಹಾಗಾಗಿ ಈ ರಾಜ್ಯ ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನು ಹೇಳುವುದು ಏನಂದರೆ, ಈ ಒಂದು ದ್ವೇಷ ಭಾಷಣಗಳ ವಿಧೇಯಕ ಪ್ರತ್ಯೇಕವನ್ನು ಮಂಡನೆ ಏನು ಮಾಡಿದ್ರಿ, ಅದೇ ಹಾಗೆ ಮೊನ್ನೆ ತಾನೇ ಇದೀಗ ಇನ್ನೂ ಮಾಸೆಯಲ್ಲ, ನಿನ್ನೆ ಮೊನ್ನೆ ಆದಂಥ ಘಟನೆ ಇಡೀ ರಾಜ್ಯವನ್ನು ಬಿಚ್ಚಿ ಬೀಳಿಸ್ತಾ ಇದೆ. ಒಬ್ಬ ದಲಿತ ಯುವಕನನ್ನು ಮದುವೆ ಮಾಡಿಕೊಂಡ ಕಾರಣ ಅವರನ್ನು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಜೀವಿಸಲಾರದೆ ಅವರನ್ನು 7 ತಿಂಗಳ ಗರ್ಭಿಣಿಯ ಒಂದು ಮಗಳನ್ನು ಇವತ್ತು ತಂದೆ ಕೊಲೆ ಮಾಡಿದ್ದಾನೆ. ಇಂಥ ಒಂದು ಮರ್ಯಾದೆ ಹತ್ಯೆ ಒಂದು ವಿಧೇಯಕ ಮಂಡನೆಯನ್ನು ತಾವು ಸರ್ಕಾರದವರು ಜಾರಿಗೊಳಿಸಲಿ. ಅದು ಬಿಟ್ಟು ಯಾವುದೋ ಕೆಲಸಕ್ಕೆ ಬರಲಾರದೆ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕತಕ್ಕಂಥ ಹುನ್ನಾರ ತಾವು ಮಾಡ್ತಿದ್ದೀರಿ. ಇವೆಲ್ಲ ಇವತ್ತು ಮಾತೆತ್ತಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರು ಏನಂತ ಹೇಳ್ತಾರೆ, ನಾನು ದಲಿತರ ಪರ, ಹಿಂದುಳಿದವರ ಪರ, ಅಹಿಂದ ಪರ ಅಂತ ಹೇಳ್ತಾರೆ. ಇವತ್ತು ಸೌಜನ್ಯಕ್ಕಾದರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಈ ರಾಜ್ಯದ ಗೃಹ ಸಚಿವರು ಅದೇ ಸಮುದಾಯದವರಾಗಿದ್ದಾರೆ. ಅವರು ಕೂಡ ಇವತ್ತು ಸೌಜನ್ಯಕ್ಕಾದ್ರೆ ಆ ಕುಟುಂಬಕ್ಕೆ ಆ ಒಂದು ಭೇಟಿ ನೀಡಿ ಅವರನ್ನು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ. ಹಾಗಾಗಿ ನಿಮ್ಮ ಈ ಸರ್ಕಾರ ಇವತ್ತು ಇಡೀ ರಾಜ್ಯದ ಜನರಿಗೆ ಎಲ್ಲ ಬೇಸರ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಉಳಿಗಾಲವಿಲ್ಲ. ಈ ಒಂದು ವಿಧೇಯಕವನ್ನು ಆದಷ್ಟು ನೀವು ವಾಪಸ್ ತೆಗೆದೇ ಇದ್ದರೆ ಇವತ್ತು ಸಾಂಕೇತಿಕವಾಗಿ ಧರಣಿ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಸೇರಿದಂತೆ ಎಲ್ಲರೂ ಒಂದು ಉಗ್ರವಾದ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೆ 2 ಅನಿಸಿಕೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಧನ್ಯವಾದ ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ದೇಶ ಭಾಷಣ ಅಪರಾಧ ಪ್ರತಿಬಂಧಕ ವಿಧೇಯಕವನ್ನು ವಿರೋಧಿಸಿ ಬೆಂಬಲಿಸುವ ಭಾರತೀಯ ಜನತಾ ಪಾರ್ಟಿಗೆ ಬಲೋ ಭಾರತ್ ಮಾತಾ ಕಿ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಪಾರ್ಟಿಗೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಒಂದು ಕರ್ನಾಟಕ ಸರ್ಕಾರ ಅನುಷ್ಠಾನವನ್ನು ಗೊಳಿಸಿರ್ತಕ್ಕಂಥ ದ್ವೇಷ ಭಾಷಣ, ದ್ವೇಷ ಅಪರಾಧ ಪ್ರತಿಬಂಧಕ ವಿಧೇಯಕ 2025 ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ಸರ್ಕಾರ
ವೈಯಕ್ತಿಕ ವ್ಯಕ್ತಿಯ ಒಂದು ಸ್ವಾತಂತ್ರ್ಯವನ್ನು ಒಂದು ಕಸಿದುಕೊಳ್ಳುವಲ್ಲಿ ಈ ಒಂದು ವಿಧೇಯಕವನ್ನು ಇದೆ. ಹಾಗಾಗಿ ಈ ವಿಧೇಯಕವನ್ನು ನಾವು ವಿರೋಧಿಸ್ತೀವಿ. ಯಾಕಂತಂದರೆ ಮೊದಲು ಈ ದ್ವೇಷ ಭಾಷಣ ಮಾಡ್ತಕ್ಕಂಥದ್ದು ಮತ್ತು ಸಂವಿಧಾನವನ್ನು ತಿದ್ದಿರ್ತಕ್ಕಂಥದ್ದು, ಸಂವಿಧಾನವನ್ನು ಮಾಡ್ತಕ್ಕಂಥದ್ದು ಇದು ಕಾಂಗ್ರೆಸ್ ಸರ್ಕಾರ. ಆದರೆ ದ್ವೇಷ ರಾಜಕಾರಣ ಮತ್ತು ದೇಶ ಭಾವನೆಗಳನ್ನು ಮತ್ತು ಒಂದು ಜಾತ್ಯತೀತ ವ್ಯವಸ್ಥೆ ಅಂತೇಳಿ ಇವತ್ತು ನಮ್ಮನ್ನೆಲ್ಲ ಹಿಂದೂಗಳನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ. ಆದರೆ ಇವತ್ತು ಅವೆಲ್ಲವನ್ನು ಬಿಟ್ಟು ಮಾಡುವ ಕೆಲಸಗಳಿಲ್ಲದೆ ಇವತ್ತು ಜನರ ಒಂದು ಹಕ್ಕುಗಳನ್ನು ಯಾವುದೇ ವ್ಯಕ್ತಿ ಮಾತಾಡಬಾರ್ದು. ಯಾಕಂದರೆ ಬಹುಸಂಖ್ಯಾತರಿರ್ತಕ್ಕಂಥ ಹಿಂದೂಗಳು ಯಾವುದೇ ಒಂದು ಧರ್ಮ ಅಥವಾ ಇನ್ನಿತರ ಪಕ್ಷಗಳು ಅವನ್ನು ದ್ವೇಷಿಸಬಾರ್ದು, ಅವನ್ನು ಟೀಕಿಸಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಕಾನೂನನ್ನು ತಂದು ಇವತ್ತು ತಮ್ಮ ವೈಯಕ್ತಿಕ ಒಂದು ಪಕ್ಷ ಒಂದು ಬೆಳಿಬೇಕು ಮತ್ತು ತಮ್ಮ ಪಕ್ಷದ ವೋಟ್ ಬ್ಯಾಂಕಿಗಾಗಿ ಈ ಒಂದು ವಿಧೇಯಕವನ್ನು ಮಾಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ವಿಧೇಯಕವನ್ನು ನಾವು ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಕೇವಲ ಇದು ಒಂದು ಪಕ್ಷದ್ದಲ್ಲ, ಇವತ್ತು ಮಾನವನಿಗೆ ದ್ವೇಷ ಭಾಷಣ ಮಾಡ್ತಕ್ಕಂಥದ್ದು ಕಾನೂನಿನಲ್ಲಿದೆ, ಸಾಕಷ್ಟುಗಳು ಇವೆ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿನ ವಧೆ ಮಾಡೋದಾಗಲಿ ಅಥವಾ ವ್ಯಕ್ತಿ ಟೀಕೆ ಮಾಡಿದಾಗ ಸಾಕಷ್ಟು ಈ ಕಾನೂನುಗಳು ನಮ್ಮ ಸಂವಿಧಾನದಲ್ಲಿದೆ. ಅವಲ್ಲದೆ ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ದ್ವೇಷ ಭಾಷಣದ ಒಂದು ಸರ್ಕಾರ ವಿಧೇಯಕವನ್ನು ಅಪರಾಧ ಪ್ರತಿಬಂಧಕವನ್ನು 2025ರಲ್ಲಿ ತಂದಿದೆ. ಇದು ಏನಾಗ್ತಾ ಇದೆಯಪ್ಪ ಅಂದರೆ ಪಕ್ಷ ಮತ್ತು ಧರ್ಮಗಳಲ್ಲಿ ಇವತ್ತು ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನು ಒಯ್ಯೋದು, ಒಳಗಿಡೋದು, ಇದು ಒಂದು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಹತ್ತಿಕ್ಕತಕ್ಕಂಥ ಕೆಲಸದ ಮೊದಲನೇ ಹಂತ ಅಂತಂದರೆ ಇದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಒಂದು ಹಕ್ಕು ವಿಧೇಯಕವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಕನಕಗಿರಿ ಮಂಡಲ ವತಿಯಿಂದ ಇದನ್ನು ವಿರೋಧಿಸ್ತೀವಿ. ಇದು ವಿಧೇಯಕವನ್ನು ಮತ್ತೆ ಮುಂದುವರೆದರೆ ಇದನ್ನು ರಾಜ್ಯಾದ್ಯಂತ ಬೀದಿ ಹಿಡಿದು ಹೋರಾಟ ಮಾಡುವಲ್ಲಿ ನಮ್ಮ ಪಕ್ಷ ಮತ್ತು ಜನರು ನಾವೆಲ್ಲ ಇದನ್ನು ಜನರಿಗೆ ಮನವರಿಕೆ ಮಾಡಿ ಜನರ ಹಕ್ಕನ್ನು ಕಸಿಕೊಳ್ತಕ್ಕಂಥ ಸರ್ಕಾರಗಳಿಗೆ ಮುಂದೆ ತಕ್ಕ ಪಾಠವನ್ನು ಜನರು ಮತ್ತು ನಾವು ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ನನಗೆ ಮಾತನಾಡಲು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದಕ್ಕಾಗಿ ಅದನ್ನ ಕಿತ್ತುವ ಹಕ್ಕು ಯಾರಿಗಿಲ್ಲ ಅಂತ ನಾನು ಇಲ್ಲಿ ಹೇಳೋಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಹಿಂದೆ ಒಂದು ಸಾರಿ ಸಂವಿಧಾನವನ್ನೇ ಕೊಲೆ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಅಂದು ಇಂದಿರಾ ಗಾಂಧಿಯವರು. ಈಗ ಅದೇ ಹಾದಿಯನ್ನು ತುಳಿತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ ಸರಿಯಿಲ್ಲ ಅಂತ ನಾವು ಅದನ್ನು ವಿರೋಧಿಸಿ ಇವತ್ತು ಇಲ್ಲಿ ಒಂದು ಮನವಿಯನ್ನು ತಹಸೀಲ್ದಾರ್ಗೆ ನೀಡುತ್ತಿದ್ದೇವೆ. ಈ ಮನವಿಗಳ ಮುಖಾಂತರ ಅವರು ತಿದ್ದಿಕೊಂಡ್ರೆ ಸರಿ ಹೋಯ್ತು, ಇಲ್ಲಾಂದರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಅವರಿಗೆ ಸೀಮಾರಿ ಹಾಕ್ತೇವೆ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲ ನನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಹಿರಿಯ ಮುಖಂಡರು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು, ಎಲ್ಲ ಸಂಘ ಸಂಸ್ಥೆಯರು ಹಾಗೂ ಪತ್ರಿಕಾ ಮಾಧ್ಯಮದವರು, ಪೊಲೀಸ್ ಇಲಾಖೆಯವರಿಗೆ ಹೃತ್ಪೂರ್ವಕವಾಗಿ ಹಾಗೂ ಉಪ ತಹಸೀಲ್ದಾರ್ ಅವರಿಗೂ ಶಿರಸ್ದಾರ್ ಅವರಿಗೂ ಎಲ್ಲರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ, ನಾಳೆ ದಿನಾಂಕ 25/2025ರಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಶ್ರೀಮಾನ್ ರಾಜಕೀಯ ಧುರೀಣರು ಮಾಜಿ ಪ್ರಧಾನಿಯವರು ಆಗಿರ್ತಕ್ಕಂಥ ವಾಜಪೇಯಿ ಅವರ ಹುಟ್ಟುಹಬ್ಬವಿದೆ. ಅದಕ್ಕೆ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಆಗಮಿಸಿ ಅವರ ಹುಟ್ಟುಹಬ್ಬವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಜನರಿಗೆ ಗೊತ್ತಿರುವಂತೆ ಇವತ್ತು ಸರ್ಕಾರ ಈ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಏನಂತಂದರೆ ಇವತ್ತು ಭ್ರಷ್ಟಾಚಾರದಲ್ಲಿ ಮುಗಿರ್ತಕ್ಕಂಥ ಸರ್ಕಾರ ಜನರನ್ನ ದಾರಿ ತಪ್ಪಿಸೋಕ್ಕೆ ಏನು ಜನರ ಮಧ್ಯೆ ಧರ್ಮ ಮಧ್ಯೆ ಕೋಮುಗಲಭೆಯನ್ನು ಎಬ್ಬಿಸುವಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ರಾಜ್ಯಪಾಲರಿಗೆ ಮನವಿ ಕೊಡೋ ಮುಖಾಂತರ ತಾವನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಉದ್ದೇಶಿಸಿ ಮಾತನಾಡಿದ